ಒಂದೆಡೆ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಾ ಇದ್ದಂತಹ ಡೆಂಗ್ಯೂ ನಡುವೆ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಕಾಯಿಲೆ ಇದೀಗ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಡೆಂಗ್ಯೂ ಜ್ವರದ ನಡುವೆ ಮತ್ತೊಂದು ಮಹಾಮಾರಿ ಎಂಟ್ರಿ ಕೊಟ್ಟಿದೆ. ಇದು ಕಾಲರಾ ಮಾದರಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಒಂದು ಕಾಯಿಲೆ ಅಂತ ಹೇಳಲಾಗ್ತಾ ಇದೆ. ಕಾಲರಾ ಮಾದರಿಯಲ್ಲಿ ಒಂದು ಹೊಸ ಕಾಯಿಲೆ ಉಲ್ಬಣಗೊಳ್ತಾ ಇದೆ. ದಿನಕ್ಕೆ 8 ರಿಂದ 10 ಬಾರಿ ವಾಂತಿ ಭೇದಿ ಆಗ್ತಾ ಇದೆ. ಎಚ್ಚರಿಕೆ ಏನಾದರೂ ತಪ್ಪಿದ್ದೇ ಆದರೆ ಐಸಿಯುಗೆ ಶಿಫ್ಟ್ ಆಗುವಂಥದ್ದು ಖಚಿತ. ಹೀಗಾಗಿ ಈ ಪ್ರಕರಣಗಳು ರಾಜ್ಯದ ಎಲ್ಲೆಡೆ ಪತ್ತೆಯಾಗ್ತಾ ಇರೋದ್ರಿಂದ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಲವಾರು ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೇ ಇದ್ದರೆ ಜೀವಕ್ಕೂ ಕೂಡ ಆಪತ್ತು ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಡೆಂಗ್ಯೂವಿನಿಂದ ರಾಜ್ಯದ ಜನರು ಕಂಗೆಟ್ಟಿದ್ರು. ಈ ನಡುವೆ ಮತ್ತೊಂದು ಕಾಯಿಲೆ ಕಾಣಿಸ್ಕೊಳ್ತಾ ಇದೆ. ಕಾಲರಾ ಮಾದರಿಯಲ್ಲಿ ಕಾಯಿಲೆ ಉಲ್ಬಣಗೊಳ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಕಾಯಿಲೆ ಇದು. ದಿನಕ್ಕೆ 8 ರಿಂದ 10 ಬಾರಿ ವಾಂತಿ ಭೇದಿಯಾಗತ್ತೆ. ಹೀಗಾಗಿ ಆ ಎಚ್ಚರ ಏನಾದರೂ ತಪ್ಪಿದ್ದೇ ಆದರೆ ಸಂಕಷ್ಟ ಎದುರಾಗುವಂಥದ್ದು ಹೆಚ್ಚಳವಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಕಾಯಿಲೆ ಬರೋದಕ್ಕೆ ಕಾರಣ ಏನು, ಅದೇ ರೀತಿಯಾಗಿ ಅದರ ಗುಣಲಕ್ಷಣಗಳು ಏನು ಅಂತ ನೋಡಿದ್ದೇ ಆದರೆ ಹೋಟೆಲ್ಗಳಲ್ಲಿ ಊಟ, ಹೊರಗಿನ ನೀರನ್ನು ಕುಡಿಯುವಂಥದ್ದು, ಅಂದರೆ ಶುದ್ಧವಾಗಿರುವಂತಹ ನೀರನ್ನು ಸೇವನೆ ಮಾಡದೇ ಇರುವಂಥದ್ದು, ಇನ್ನು ಅದೇ ರೀತಿಯಾಗಿ ಸರಿಯಾದ ಸಮಯಕ್ಕೆ ನೀರು ಕುಡಿದೇ ಇರುವಂಥದ್ದು, ಹಸಿವು ಆಗದಂತಹ ಒಂದು ಗುಣಲಕ್ಷಣ ಕಾಣುತ್ತೆ. ಜ್ವರ ಅಂತ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳೇನು, ಕಾಯಿಸಿ ಆರಿಸಿದಂತಹ ನೀರನ್ನು ಕುಡಿಬೇಕು, ಸ್ವಚ್ಛವಾಗಿರುವಂತಹ ನೀರನ್ನು ಕುಡಿಬೇಕು. ಅದೇ ರೀತಿಯಾಗಿ ORS ಅನ್ನು ಕೂಡ ಸೇವನೆ ಮಾಡುವಂಥದ್ದು. ಕೇಸಸ್ ಬರ್ತಾ ಇದ್ದಾವೆ, ಬಟ್ ಕಾಲರಾದು ಯಾವುದು ಕನ್ಫರ್ಮ್ ಆಗಿಲ್ಲ. ಅದು ಮೈಲ್ಡ್ ಇರ್ಬೋದು, ಮಾಡ್ರೇಟ್, ಸಿವಿಯರ್. ತಮಗೆ ಹೇಳ್ದಂಗೆ ಹೋದ ತಿಂಗಳ ಸವದತ್ತಿ ಕಡೆಯಿಂದ 57 ಜನ ನಮ್ಮಲ್ಲಿ ಬಂದು ಗ್ಯಾಸ್ಟ್ರೋಎಂಟರೈಟಿಸಿಂದ ಅಡ್ಮಿಟ್ ಆಗಿ 57 ಜನನೂ ರಿಕವರಿ ಆಗಿ ಹೋಗಿದ್ದಾರೆ. ಅಂದರೆ ಲೂಸ್ ಮೋಷನ್ನು, ವೊಮಿಟಿಂಗು, ಆಮೇಲೆ ಪೇನ್ ಅಬ್ಡಾಮಿನ್ ಅಂತ ಹೇಳ್ತೀವಿ, ಅನ್ಕಾನ್ಸಿಯಸ್ ಆಗ್ಬೋದು, ಮೆದುಳಿಗೆ ಇದನ್ನಾಗಿ ಅವರಿಗೆ ಕನ್ವಲ್ಷನ್ ಅಂದರೆ ಏನು ಇದು ಫಿಟ್ಸ್ ಟೈಪ್ ಬರ್ಬೋದು, ಕಿಡ್ನಿ ಫೇಲ್ ಆಗ್ಬೋದು, ಮಲ್ಟಿ ಆರ್ಗನ್ ಫೇಲ್ಯೂರೂ ಆಗ್ಬೋದು. ಅಲ್ಲ, ಅಂದರೆ ಇದು ಹೈಪೋವೊಲಿಮಿಕ್ ಶಾಕ್ ಅಂತವೆ. ಅದರಿಂದ ಈ ನಮ್ಮದು ಕಿಡ್ನಿ ರೀನಲ್ ಶಟ್ ಡೌನ್ ಆಗ್ತದೆ, ಅಂದರೆ ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತವೆ. ಅದರಿಂದ ಮಲ್ಟಿ ಆರ್ಗನ್ ಫೇಲ್ಯೂರ್